ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹಾಲುಳ್ಳಲ್ಲಿ ಹಬ್ಬವ ಮಾಡಿರಿ, ಗಾಳಿ ಬಿಟ್ಟಾಗ ತೋರಿಕೊಳ್ಳಿರಿ. ಶಿವಶರಣೆಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗ ತೋರಿಕೊಳ್ಳಿರೆಂದ ಅಂಬಿಗರ ಚೌಡಯ್ಯ ನಿಜ ಶರಣ. ಇದು ಅಂಬಿಗರ ಚೌಡಯ್ಯನವರದ್ದು ಒಂದು ಸಣ್ಣ ವಚನ. ಹಾಲು ನಮ್ಮ ಭಾರತೀಯರಿಗೆ ಅತ್ಯಂತ ಪ್ರಮುಖವಾದ ಆಹಾರ. ಹಿಂದೆ ಸಂಪತ್ತು ಅಂತಂದ್ರೆ ಅದು ಗೋ ಸಂಪತ್ತು ಅಂತಾನೆ, ಅಂದ್ರೆ ಸಾವಿರಾರು ವರ್ಷದ ಹಿಂದೆ ಅಂತ ಒಂದು ಕಾಲ ಇತ್ತು. ಇಂತಹ ಸಂದರ್ಭದಲ್ಲಿ ಏನು ಆ ಹಾಲು ಅನ್ನುವಂಥದ್ದು ಪ್ರಮುಖವಾದ ಆಹಾರ ಆಗಿತ್ತು. ಈಗಲೂ ಸಹಿತ, ಅವಾಗ ಬಹಳ ಹಿಂದೆ ಯಾಕೆ, ಈಗಲೂ ನೀವು ಆಹಾರ ಪದಾರ್ಥದಲ್ಲಿ ಹೆಚ್ಚು ಬಳಕೆ ಆಗ್ತಕ್ಕಂಥದ್ದು ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ. ಮತ್ತು ಅತ್ಯಂತ ಹೆಚ್ಚು ಉತ್ಪಾದನೆ ಆಗ್ತಕ್ಕಂಥದ್ದು, ಮೀನಿಗಿಂತಲೂ ಹೆಚ್ಚು ಉತ್ಪಾದನೆ ಆಗ್ತಕ್ಕಂಥದ್ದು ಹಾಲು. ಯಾಕಂದ್ರೆ ಮೀನು ತಯಾರಾಗಕ್ಕೆ ಕನಿಷ್ಠ ಪಕ್ಷ 3 ತಿಂಗಳು 6 ತಿಂಗಳು ಬೇಕು. ಅದು ಮುಗಿದು ಹೋಗ್ತಕ್ಕಂಥ ಸಂಪನ್ಮೂಲ. ಅಂದ್ರೆ ಮನುಷ್ಯ ಬಳಸ್ದಂಗೆ ಮನುಷ್ಯನ ಬಳಕೆಯ ವೇಗಕ್ಕೆ ಮೀನುಗಳು ತಯಾರಾಗ್ತಾ ಇಲ್ಲ. ಇವಾಗ ಸಮುದ್ರದಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಮೀನುಗಾರರಿಗೆ ಮೀನು ಸಿಗ್ತಾ ಇಲ್ಲ. ಯಾಕೆ? ಸಾವಿರಾರು ಜನ, ಲಕ್ಷಾಂತರ ಜನ ಮೀನು ಹಿಡಿಯೋರಾಗ್ಬೋಗ್ಬಿಟ್ರು. ಎಲ್ಲಿಂದ ತರಬೇಕು? ಆದರೆ ಹಾಲಿನ ಉತ್ಪಾದನೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದರೆ ದುಃಖಕರ ಸಂಗತಿ ಏನು ಅಂದ್ರೆ, ಆರೋಗ್ಯಕರ ಹಾಲು ಉತ್ಪಾದನೆ ಆಗ್ತಾ ಇಲ್ಲ. ಪ್ರಕೃತಿ ದತ್ತವಾದ ಹಾಲು ಉತ್ಪಾದನೆ ಆಗ್ತಾ ಇಲ್ಲ. A2 ಮಿಲ್ಕ್, A1 ಮಿಲ್ಕ್ ಅಂತ ಹೇಳ್ತಿದ್ದಾರೆ. A1 ಮಿಲ್ಕ್, ಅದು ಹೆಸರು A1 ಮಿಲ್ಕ್ ಅಂತ ಕೊಟ್ಟಿದ್ರು ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ ಅಂತ ಈ ಪಾಶ್ಚಿಮಾತ್ಯ ಜಗತ್ತು ತೀರ್ಮಾನ ಮಾಡ್ತಾ ಇದೆ. A2 ಮಿಲ್ಕ್ ಅಂದ್ರೆ ಹಸುಗಳಿಗೆ ಒಳ್ಳೆಯ ಆಹಾರವನ್ನು ತಿನ್ನಿಸಿ, ಅವುಗಳು ಬಿಸಿಲಲ್ಲಿ ಓಡಾಡಿ, ಹಸುಗಳು ಬಿಸಿಲಲ್ಲಿ ಓಡಾಡ್ಬೇಕು, ಬಿಸಿಲು ಗಾಳಿ ಚೆನ್ನಾಗಿರ್ಬೇಕು, ಜೊತೆಗೆ ಅವಕ್ಕೂ ಒಳ್ಳೆ ನೀರು ಕುಡಿಸ್ಬೇಕು. ಒಳ್ಳೆ ನೀರು ಕುಡಿಸಿದ್ರೆ ಅದರಿಂದ ಒಳ್ಳೆಯ ಹಾಲು ಬರುತ್ತೆ. ಒಳ್ಳೆ ಮೇವು ತಿನ್ನಿಸಿದ್ರೆ ಒಳ್ಳೆಯ ಹಾಲು ಬರುತ್ತೆ. ನಮ್ಮ ರೈತರು ಇಷ್ಟು ಅಜ್ಞಾನದಲ್ಲಿ ಇದ್ದಾರೆ ಅಂದ್ರೆ, ಅದು ವ್ಯಾಪಾರ ಮಾಡೋದಕ್ಕೆ ಹೋಗಿ ಅದಕ್ಕೆ ಏನ್ ಬೇಕಾದ್ರೂ ತಿನ್ನಿಸ್ಬೋದು. ಕೆಲವು ಈ ಬೆಂಗಳೂರು, ಮೈಸೂರು ಅಥವಾ ಧಾರವಾಡ ಇಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಏನಾಗ್ತಿದೆ ಅಂದ್ರೆ, ಹಸುಗಳು ಪಾಪ ಹಂಗೆ ಬೀದಿಗೆ ಬಿಟ್ಬಿಡ್ತಾರೆ. ಅವರು ಮುಸುರೆ ಚೆಲ್ತಾರೆ ಹೋಟ್ಲವರು, ಅಥವಾ ಪ್ಲಾಸ್ಟಿಕ್ ಅಲ್ಲಿ ಏನಾದ್ರು ಹಾಕಿ ಒಗಿತಾರೆ. ಆ ಮುಸುರೆ ನೀರು ಕುಡಿದು ಪ್ಲಾಸ್ಟಿಕ್ ತಿಂದು ಎಷ್ಟೋ ಹಸುಗಳ ಆರೋಗ್ಯ ಚೆನ್ನಾಗಿಲ್ಲ. ಮತ್ತು ಮಾರ್ಕೆಟಲ್ಲೆಲ್ಲ ಓಡಾಡಿ ಅಲ್ಲಿ ತರಕಾರಿ ಸಿಪ್ಪೆಗಳು, ಕೊಳೆತ ತರಕಾರಿಗಳು ಇವನ್ನೇ ತಿಂತಾವ. ಮತ್ತೇನು ಬೇರೆ ಗತಿ ಇಲ್ಲ ಅವಕ್ಕೆ. ಆ ಹಾಲು ಮತ್ತೆ ಇವರೇ ಕುಡಿತಾರೆ. ಅಲ್ಲಿ ಮನೆಗೆ ಬರ್ತಾವ ಪಾಪ, ಅವು ಹೊಂದ್ಕೊಂಡ್ಬಿಟ್ಟಿರ್ತವೆ. ಅವು ಎಲ್ಲೆಲ್ಲೋ ಮೇದು ಕರೆಕ್ಟಾಗಿ ಮನೆಗೆ ಬರ್ತವೆ, ಸರಿಯಾಗಿ ಮನೆಗೆ ಬರ್ತವೆ. ಇದು ಸರಿಯಾದ ಪದ್ಧತಿ ಅಲ್ಲ. ಹಸುಗಳಿಗೆ ಒಳ್ಳೆಯ ಮೇವು, ಒಳ್ಳೆಯ ನೀರು ಕೊಡಬೇಕು. ಜೊತೆಗೆ ಅವುಗಳಿಗೆ ಆಶ್ರಯ ತಾಣವನ್ನು ಮಾಡಬೇಕು. ಈಗೆಲ್ಲ ಕೆಲವರು ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಗೋಶಾಲೆಗಳನ್ನು ಮಾಡಿರೋರು ಇದ್ದಾರೆ. ಆದರೆ ಗೋಶಾಲೆಗಳನ್ನು ಚೆನ್ನಾಗಿ ಮಾಡಬೇಕು. ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿಯವರು, ಸ್ವತಃ ಬಸವಣ್ಣನವರ ಜೀವನದಲ್ಲೂ ಕೂಡ ಗೋ ಸಂರಕ್ಷಣೆ ಮಾಡಿದ್ದು ಉಲ್ಲೇಖ ಬರುತ್ತೆ. ಸಾವಿರಾರು ಗೋವುಗಳಿದ್ದು ಮಹಾಮನಿಯಲ್ಲಿ, ಅವನು ಸಾಕ್ತಿದ್ರು. ಕಳ್ಳರು ಗೋವನ್ನು ಹೊಡ್ಕೊಂಡು ಹೋದಾಗ ದನಗಾಹಿಗಳ ಮೇಲೆ ದಾಳಿ ಮಾಡಿ ಅವ್ರ ತಗೊಂಡೋದಾಗ ಅವ್ರ ಮೇಲೆ ಯುದ್ಧ ಸಾರಲ್ಲ ಬಸವಣ್ಣವ್ರು. ಆ ಕರುಗಳನ್ನ ಅಲ್ಲಿಗೆ ತಗೊಂಡೋಗ್ಬಿಟ್ಟು ಬಂದ್ರಿ, ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ, ಕೂಡಲ ಸಂಗಮ ದೇವ ಏಕೋಭಾವ ಅಂತ ಹೇಳ್ತಾರೆ. ಗಾಂಧೀಜಿಯವರಿಗೆ ಅನೇಕ ಜನ ಪ್ರಶ್ನೆ ಕೇಳುತ್ತಾರೆ. ಗೋ ಸಂರಕ್ಷಣೆ ಬಗ್ಗೆ ಗಾಂಧೀಜಿಯವರು ಬಹಳ ಒತ್ತು ಕೊಟ್ಟಿದ್ರು. ಗೋ ಕಡಿಬಾರ್ದು, ಅದು ಹಿಂಸೆ. ಯಾವುದೇ ರೀತಿ ಮಾಂಸಾಹಾರವನ್ನು ಗಾಂಧೀಜಿ ಒಪ್ತಿರ್ಲಿಲ್ಲ. ಈಗ ಗಾಂಧಿಗೆ ಸುಮ್ಮನೆ ರಾಷ್ಟ್ರಪಿತ ಅಂತ ಹೇಳ್ಬಿಟ್ಟು, ಆಮೇಲೆ
ಅವ್ರ ಮೂರ್ತಿ ನಿಲ್ಲಿಸಿ ಪೂಜೆ ಮಾಡಿ ಅಕ್ಟೋಬರ್ 2ನೇ ತಾರೀಕೆಲ್ಲ ಪೂಜೆ ಮಾಡ್ತಾರೆ. ಆದರೆ ಈಗಿನ ಕೋಳಿ ಫಾರ್ಮ್ಗಳು, ಹಂದಿ ಫಾರ್ಮ್ಗಳು ಮತ್ತು ದನಗಳನ್ನು ಕಡಿತಾ ಇರೋ ರೀತಿ ನೋಡ್ಬಿಟ್ರೆ ನಿಜವಾಗಿ ಗಾಂಧೀಜಿ ಇದನ್ನು ಒಪ್ತಿರ್ಲಿಲ್ಲ. ಜೊತೆ ಮದ್ಯಪಾನದ ಹಾವಳಿ, ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಿರೋದು ನೋಡಿದ್ರೆ ಗಾಂಧೀಜಿ ಇಂತಹ ದೇಶವನ್ನು ಕಟ್ಟಕ್ ಬಯಸಿರ್ಲಿಲ್ಲ. ಈಗ ಅಂತಹ ದೇಶ ಆಗ್ಬಿಟ್ಟಿದೆ. ಆದ್ರೆ ಅಲ್ಲಲ್ಲಿ ಒಂದು ಒಳ್ಳೆ ಆಶಾಕಿರಣನು ತೋರ್ತಾ ಇದೆ. ಮೊನ್ನೆ ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಒಂದು ಒಳ್ಳೆ ಮಾಡಿದ್ದಾರೆ. ಏನಂದ್ರೆ ಮಾರ್ಚ್ 31ನೇ ತಾರೀಕಿನಿಂದ ನಶಾಮುಕ್ತ ದೇಶ ಮಾಡಬೇಕು ಅಂತ ನಾವೊಂದು ಆಂದೋಲನ ರೂಪಿಸ್ಬೇಕಾಗಿದೆ. ಅದಕ್ಕೆ ಶಾಸನವನ್ನು ಮಾಡಿ ಅಂತ ತಿಳ್ಕೊಂಡು ಅಧಿಕಾರಿಗಳಿಗೆಲ್ಲ ಹೇಳಿದ್ದಾರೆ. ಅಂದ್ರೆ ಮಾರ್ಚ್ 31ರೊಳಗಡೆ ನಕ್ಸಲ್ವಾದವನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಈಗ ಅದರಲ್ಲಿ 90% ಯಶಸ್ವಿ ಆಗಿದ್ದಾರೆ. ನಕ್ಸಲೀಯರು ಅಂತ ಇದ್ರು, ಸಿಕ್ಕಾಪಟ್ಟೆ ದಾಳಿ ಮಾಡ್ಕೊಂಡು ಹಾಕ್ಬಿಡ್ತಿದ್ರು, ರಾಜಕಾರಣಿಗಳನ್ನ ಹೊಡೆದಾಕ್ಬಿಡ್ತಾ ಇದ್ರು, ಎತ್ಕೊಂಡು ಅಪಹರಣ ಮಾಡ್ಬಿಡ್ತಿದ್ರು, ಶ್ರೀಮಂತರುಗಳನ್ನ ದುಡ್ಡು ಕಿತ್ಕೊಂತಿದ್ರು, ಮಕ್ಕಳನ್ನ ಅಪಹರಿಸ್ತಿದ್ರು, ಕೊಲ್ತಿದ್ರು, ಏನೇನೋ ಮಾಡ್ತಿದ್ರು. ಈಗ ಅವಕ್ಕೆಲ್ಲ ಏನು ಅವ್ರನ್ನ ಸಂಪೂರ್ಣ ನಿಗ್ರಹ ಮಾಡಿದ್ದಾರೆ. ಸಾವಿರಾರು ಜನ ಸತ್ತು ಹೋಗಿದ್ದಾರೆ. ಇನ್ನು ಅದಕ್ಕಿಂತ ಹೆಚ್ಚು ಜನ ಶರಣಾಗಿ ಅವ್ರಿಗೆ ಪುನರ್ವಸತಿ ಕಲ್ಪಿಸಿದ್ದಾರೆ. ಆದ್ರೆ ಮಾರ್ಚ್ 31ರೊಳಗೆ ಸಂಪೂರ್ಣ ನಕ್ಸಲ್ವಾದವನ್ನು ತೊಳೆದು ಹಾಕಿ ನಶಾಮುಕ್ತ ದೇಶವನ್ನು ಮಾಡಬೇಕು, ಅದರ ಆಂದೋಲನವನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬಾ ಒಳ್ಳೆ ಪದ್ಧತಿ. ಹಾಲು ಹೆಚ್ಚು ಉತ್ಪಾದನೆ ಮಾಡಿದ್ರೆ ಆಲ್ಕೋಹಾಲ್ ಕುಡಿಯೋದು ಬಿಟ್ಟು ಹಾಲು ಕುಡಿದ್ರು ಕೂಡ ಅವ್ರ ಆರೋಗ್ಯ ಸುಧಾರಣೆ ಆಗುತ್ತೆ. ನಾನು ಹಾಲು ಕುಡಿಯೋಕೆ ಹೆದರ್ತಾ ಇದ್ದೆ ಮೊದಲು, ಆಗಾಗ ಪ್ರಯೋಗ ಮಾಡ್ತಿದ್ದೆ. ಆದ್ರೆ ಈಗ 3 ತಿಂಗಳಲ್ಲಿ 4 ತಿಂಗಳು ಅಥವಾ 5 ತಿಂಗಳು ಆಯ್ತು ಅಂತ ಇಟ್ಕೊಳ್ಳಿ, ಇನ್ನೂ ಪ್ರಯೋಗ ಮಾಡಿದೆ. ನಿಜವಾಗಿ ಒಳ್ಳೇದದು. ಆದ್ರೆ ಅವಂತ ಒಳ್ಳೆ ಹಾಲನ್ನ ಉತ್ಪತ್ತಿ ಮಾಡೋದು ಬಹಳ ಕಠಿಣ ಇದೆ. ಆ ಹಸುಗಳಿಗೆ ಒಳ್ಳೆ ಜಾಗ ಇರ್ಲಿಕ್ಕೆ ಒಳ್ಳೆ ವಾತಾವರಣ ಕಲ್ಪಿಸ್ಬೇಕು. ಮತ್ತೆ ಹಸುಗಳನ್ನ ಕಾಯುವವ್ರು ಬಂದಿಲ್ಲ, ಇಬ್ರು ಬಂದಿಲ್ಲ ಅನ್ಕೊಳ್ಳೋದು. ವಿನಾಯಕ್ ಬಂದಿಲ್ಲ. ಕಾಯುವವರು ಕೂಡ ಅಷ್ಟೇ. ಅವುಗಳು ತಪ್ಪು ಮಾಡಿದಾಗ ಹೊಡಿಬಾರ್ದು. ಅವಕ್ಕೆ ಹೊಡೆದ್ರೆ ಇನ್ನೂ ನಾವಾಗ್ತಾವ. ಅವುಗಳನ್ನ ನಾವೇ ಕಷ್ಟಪಟ್ಟು ಪ್ರೀತಿಯಿಂದ ತಿದ್ದಿದ್ರೆ ಅವುಗಳು ಇಷ್ಟು ಚೆನ್ನಾಗಿ ಸ್ಪಂದಿಸ್ತವೆ ಅಂತಂದ್ರೆ ಮನುಷ್ಯರಿಗಿಂತಲೂ ಚೆನ್ನಾಗಿ ಸ್ಪಂದಿಸ್ತವೆ. ಆದ್ರಿಂದ ಅವುಗಳನ್ನ ಜೋರಾಗಿ ಕೂಗೋದಾಗ್ಲಿ ಹೊಡೆಯೋದಾಗ್ಲಿ ಮಾಡಿದ್ರೆ ಅವುಗಳ ಗಾಬರಿ ಆಗ್ಬಿಟ್ಟು ಇನ್ನೂ ಜಾಸ್ತಿ ಗಲಾಟೆ ಮಾಡ್ತವೆ, ಓಡ್ತವೆ, ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ತವೆ. ಮತ್ತೆ ಅವುಗಳ ಕಿವಿ ನಮಗಿಂತ ಬಹಳ ಸೂಕ್ಷ್ಮ. ಅದಕ್ಕೆ ಹಾಲು ಉತ್ಪಾದನೆ ಮಾಡೋದಕ್ಕೆ ಹಸುಗಳನ್ನ ದೈವಿ ಸಮಾನ ಕಾಮಧೇನು ಅಂತ ಕರೀತಿದ್ರು ಅದನ್ನ. ಅಂತ ಹಾಲು ಹಬ್ಬದ ಸಂಕೇತ. ಹಾಲುಳ್ಳಲ್ಲಿ ಹಬ್ಬವು ಮಾಡುವುದು. ಗಾಳಿ ಬಿಟ್ಟಾಗ ತೂರಿಕೊಳ್ಳಿ, ಶಿವಶರಣೆಂಬುದೊಂದು ಗಾಳಿ ಬಿಟ್ಟಾಗ, ಶಿವಶರಣರು ಅಥವಾ ಶಿವಶರಣು ಅಂತಕ್ಕಂಥ ಗಾಳಿ ಬಂದಾಗ ನಮ್ಮ ಮೂಢನಂಬಿಕೆಗಳು, ಕಂದಾಚಾರಗಳು, ತಪ್ಪು ಕಲ್ಪನೆಗಳು, ಆಲಸ್ಯ, ಇಂಥದ್ದನ್ನೆಲ್ಲ, ಅನಾರೋಗ್ಯ, ಇದನ್ನೆಲ್ಲ ತೂರಿ ಕಳ್ಕೋಬೇಕು. ಈ ಜೀವನವನ್ನ ಆನಂದದಾಯಕವಾಗಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಅಂಬಿಗರ ಚೌಡಯ್ಯನವರ ಕರೆ. ಅದನ್ನ ಎಲ್ಲರೂ ಮಾಡಬೇಕು. ಅದಕ್ಕೆ ಚಹಾ ಕುಡಿತಕ್ಕಂಥದ್ದು ಇನ್ಮೇಲೆ ಸ್ವಲ್ಪ ಕಡಿಮೆ ಮಾಡಿ. ಅಂದ್ರೆ ಚಳಿಗಾಲ ಕಡಿಮೆ ಆಯ್ತು, ಚಳಿಗಾಲದಾಗ ಕುಡಿಲಿ ಅಂತ ಬಿಟ್ಟಿದ್ವಿ. ಇನ್ಮೇಲೆ ಕಡಿಮೆ ಮಾಡಿ ಯಾರು ಚಹಾ ಬಿಡ್ತೀರಿ ಅವರಿಗೆ ಹಾಲಿನ ವ್ಯವಸ್ಥೆ, ಒಂದೊತ್ತಾದ್ರು ಹಾಲು ಕೊಡ್ತಕ್ಕಂತಹ ವ್ಯವಸ್ಥೆನ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡಕ್ ಪ್ರಯತ್ನ ಮಾಡೋಣ. ಈಗೇನು ಕಡಿಮೆ ಜನ ಇದ್ದೀರಾ, ಆದ್ರೆ ಚಹಾ ಕುಡಿಯೋರದ್ದೇ ಬಹುಸಂಖ್ಯಾತ ಇದೆ. ಚಹಾ ಕೊಡೋದು ಸುಲಭ, ನಮ್ಗೆ ಹಾಲು ಕೊಡೋದೇ ಕಠಿಣ ಆಗ್ಬೋದು. ಆದ್ರೆ ಹಾಲಿನ ಪ್ರಿಯರು ಕಡಿಮೆ, ಚಹಾ ಪ್ರಿಯರೇ ಜಾಸ್ತಿ ಚೆನ್ನಾಗಿದ್ದೀರ. ಅದಕ್ಕೆ ಸಾಧ್ಯವಾದಷ್ಟು ಕಡಿಮೆ ಮಾಡಿ, ಕೊನೆ ಪಕ್ಷ 2 ಸಾರಿ ಅಷ್ಟೇ ಇಟ್ಕೊಳ್ಳಿ, ಬೆಳಿಗ್ಗೆ ಸಂಜೆ. ಮದ್ಯ ಕುಡಿಯೋದು ಒಳ್ಳೇದಲ್ಲ. ಮತ್ತೆ ಸಕ್ಕರೆ, ಅತಿ ಸಕ್ಕರೆ ಹಾಕೋಬೇಡಿ. ಅದರಲ್ಲೂ ಬಿಳಿ ಸಕ್ಕರೆ ಇದೆಯಲ್ಲ, ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು. ಸಕ್ಕರೆ ಕಾಯಿಲೆ ಬರ್ಲಿಕ್ಕೆ ಅದು ಒಂದು ಕಾರಣ ಆಗುತ್ತೆ. ಅದೊಂದೇ ಕಾರಣ ಅಲ್ಲ, ಅದು ಒಂದು ಕಾರಣ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಹೊಟ್ಟೆ ತುಂಬ ತಿಂಡಿ ತಿನ್ನಿ. ಚಹಾ ಅಗತ್ಯ ಇಲ್ಲ. ಹಾಲು ಸಾಧ್ಯವಾದ್ರೆ ಅನುಕೂಲ ಆದಾಗ ಸ್ವಲ್ಪ ಬೇಕಾದ್ರೆ ನೀರು ಮಿಕ್ಸ್ ಮಾಡಿದ್ರೆ ಪರವಾಗಿಲ್ಲ. ಹಾಲಿಗೆ ಎಲ್ರಿಗೂ ಬೇಕು ಅಂತಂದಾಗ
ಸ್ವಲ್ಪ ನೀರು ಮಿಶ್ರಣ ಮಾಡಿ ಬೆಲ್ಲ ಹಾಕಿ, ಅದು ಸಕ್ಕರೆಗಿಂತ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.